ಹಾಯ್ ಫ್ರೆಂಡ್ಸ್, ಆ ಮುಂಜಾನೆ ಊರ ಮೇಲೆ ಏನೋ ಅನಾಹುತದ ನೆರಳು ಹರಡಿಕೊಂಡಿತ್ತು. ಸೂರ್ಯ ಉದಯಿಸಿದ್ದರೂ ಬೆಳಕಿನಲ್ಲಿ ಹೊಳಪು ಇರಲಿಲ್ಲ. ಆಕಾಶದಲ್ಲಿ ಮೋಡಗಳಿರಲಿಲ್ಲ. ಆದರೂ ಗಾಳಿಯಲ್ಲಿ ಭಾರವಾದ ಒತ್ತಡ ತೇಲುತ್ತಿತ್ತು. ಮಣ್ಣಿನ ಕಚ್ಚಾ ಬೀದಿಗಳಲ್ಲಿ ನಾಯಿಗಳು ಕಾರಣವಿಲ್ಲದೆ ಅಳುತ್ತಿದ್ದವು. ಹಿರಿಯರು ಚಾವಡಿಯಲ್ಲಿ ಕುಳಿತು ಮೌನವಾಗಿ ಬೀಡಿಯನ್ನು ಸೇದುತ್ತಿದ್ದರು. ಅವರ ಮಾತುಗಳಲ್ಲಿ ಒಂದೇ ಹೆಸರು, ಪ್ರಿಯಾ. ಆ ಹುಡುಗಿ ಬಂದ್ಮೇಲೆ ಈ ಮನೆಗೆ ಶಾಂತಿ ಇಲ್ಲ, ಏನೋ ದೋಷ ಇದೆ ಅವಳಲ್ಲಿ ಎಂದು. ಅವರ ಕಣ್ಣುಗಳಲ್ಲಿ ಕರುಣೆ ಇರಲಿಲ್ಲ, ತೀರ್ಪು ಮಾತ್ರ ಇತ್ತು. ಆ ಸಮಯದಲ್ಲಿ ಮನೆಯೊಳಗೆ ಪ್ರಿಯಾ ಒಲೆಯ ಮುಂದೆ ಕುಳಿತಿದ್ದಳು. ಕಣ್ಣಿನಲ್ಲಿ ನಿದ್ರೆ ಇರಲಿಲ್ಲ, ಕೈಗಳಲ್ಲಿ ಸುಟ್ಟ ಗಾಯಗಳ ಗುರುತುಗಳಿದ್ದವು. ಆದರೂ ಅವಳು ಚಪಾತಿಯನ್ನು ಬೇಯಿಸುತ್ತಿದ್ದಳು. ಒಮ್ಮೆ ಅವಳನ್ನು ಪ್ರೀತಿಯಿಂದ ಪ್ರಿಯಾ ಎಂದು ಕರೆಯುತ್ತಿದ್ದಾದೆ ಅರುಣ. ಈಗ ದಿನಗಟ್ಟಲೆ ಅವಳ ಜೊತೆ ಮಾತನಾಡುತ್ತಿರಲಿಲ್ಲ. ಪ್ರಿಯಾ ಚಹಾ ಕಪ್ ಹಿಡಿದು ನಿಧಾನವಾಗಿ ಕೋಣೆಯೊಳಗೆ ಹೋದಳು. ಅರುಣ್, ಚಹಾ ತಗೊಳ್ಳಿ ಎಂದು ಕೇಳಿದಳು. ಆಗ ಅರುಣ್ ಪತ್ರಿಕೆಯನ್ನು ಕೆಳಗಿಡಲಿಲ್ಲ, ಅಲ್ಲೇ ಇಡು ಎಂದನು. ಪ್ರಿಯಾ ಕೆಲವು ಕ್ಷಣ ಅವನ ಮುಖ ನೋಡಿದಳು. ಒಮ್ಮೆ ಆ ಮುಖದಲ್ಲಿ ತನ್ನ ಬದುಕಿನ ಕನಸು ಕಂಡಿದ್ದಳು. ಇಂದು ಅದೇ ಮುಖದಲ್ಲಿ ದೂರ ಕಾಣಿಸುತ್ತಿತ್ತು. ಅವಳು ನಿಧಾನವಾಗಿ ಕೇಳಿದಳು, ನಿನ್ನ ತಲೆ ನೋವಿದೆಯೇ, ಎಣ್ಣೆ ಹಚ್ಚಲ ಎಂದು ಕೇಳಿದಳು. ಆಗ ಅರುಣ ಬೇಕಿಲ್ಲ ಎಂದ. ಆ ಮಾತು ಪ್ರಿಯಾಳ ಹೃದಯಕ್ಕೆ ಚೂರಿಯಂತೆ ಚುಚ್ಚಿತು. ಅವಳು ಮೌನವಾಗಿ ಹೊರಗೆ ಬಂದಳು. ಅವಳ ಅತ್ತೆ ಸುಮಿತ್ರಾದೇವಿ ಅವಳನ್ನು ನೋಡಿದಳು. ನಾಟಕ ಮಾಡಬೇಡ, ಗಂಡನ ಕಾಳಜಿ ಇದ್ದಿದ್ದರೆ ಮನೆಗೆ ಶುಭ ತರ್ತಿದ್ದೆ ನೀನು ಎಂದು. ಆಗ ಪ್ರಿಯಾ ತಲೆ ತಗ್ಗಿಸಿದಳು. ಏನು ಉತ್ತರಿಸಲಿಲ್ಲ. ಏಕೆಂದರೆ ಕೆಲವರು ಉತ್ತರ ಕೇಳೋದಿಲ್ಲ. ಒಬ್ಬರ ಮನೆ ಮುರಿಯುವುದನ್ನೇ ನೋಡಬೇಕು ಅಂತಿರುತ್ತಾರೆ. ಆ ರಾತ್ರಿ ಮಳೆ ಪ್ರಾರಂಭವಾಯಿತು. ಮೊದಲು ತುಂತುರು, ನಂತರ ಗಾಳಿ, ಆಮೇಲೆ ಆಕಾಶವೇ ಒಡೆದು ಹೋದಂತೆ ಮಳೆ ಸುರಿಯತೊಡಗಿತು. ಅರುಣ್ ಮನೆಗೆ ತಡವಾಗಿ ಬಂದ. ಮುಖದಲ್ಲಿ ಕೋಪ, ಕಣ್ಣುಗಳಲ್ಲಿ ಅಶಾಂತಿ. ಅವನು ಬಂದು ಬಾಗಿಲು ಬಡಿದ. ಪ್ರಿಯಾ ತಕ್ಷಣ ಹೋಗಿ ಬಾಗಿಲು ತೆರೆದಳು. ಅರುಣ್, ಏನಾಯ್ತು ಎಂದು ಕೇಳಿದಾಗ, ಅರುಣ್, ಅಂಗಡಿಯ ಮಾಲೀಕ ಹಣ ಕೇಳ್ತಾನೆ, ಸಾಲದವರು ಮನೆಗೆ ಬರ್ತಿದ್ದಾರೆ, ಎಲ್ಲ ಹಾಳಾಗಿದೆ ಎಂದನು. ಆಗ ಪ್ರಿಯಾ, ನಾವು ಸೇರಿ ಸರಿ ಮಾಡೋಣ ಅರುಣ್ ಎಂದಾಗ, ಮೌನವಾಗಿರು ನೀನು. ಈ ಗರ್ಜನೆಗೆ ಪ್ರಿಯಾ ನಡುಗಿದಳು. ನೀನು ಕಾಲಿಟ್ಟ ದಿನದಿಂದ ನನ್ನ ಜೀವನ ಹಾಳಾಗಿ ಹೋಯಿತು. ಅಪ್ಪ ಸತ್ತರು, ಹೊಲ ಹೋಯ್ತು, ಅಂಗಡಿ ಮುಚ್ಚಿತು, ಇದಕ್ಕೆಲ್ಲ ನೀನೇ ಕಾರಣ ಎಂದಾಗ ಪ್ರಿಯಾ ಕಣ್ಣೀರು ಹಾಕಿದಳು. ನಾನು ನಿನ್ನ ಹೆಂಡತಿ ಅರುಣ, ನಿನ್ನ ಶಾಪ ಅಲ್ಲ. ಆ ಸಮಯದಲ್ಲಿ ಸುಮಿತ್ರಾದೇವಿ ಒಳಗಿನಿಂದ ಹೊರ ಬಂದಳು. ಅರುಣ್, ಇವಳನ್ನು ಹೊರ ಹಾಕು, ಇಲ್ಲ ಅಂದ್ರೆ ನಿನ್ನ ಬದುಕಿ ಮುಗಿಯುತ್ತದೆ ಎಂದು. ಮಳೆಯ ಗುಡುಗಿನ ನಡುವೆ ಆ ಮಾತುಗಳು ವಿಷದಂತೆ ಹರಡಿದವು. ಅರುಣ್ನ ಮುಖ ಕಠಿಣವಾಯಿತು. ಅವನು ಪ್ರಿಯಾಳ ಕೈ ಹಿಡಿದುಕೊಂಡು ಮನೆಯಿಂದ ಆಚೆ ತಳ್ಳಿದ. ಹೊರಗೆ ಮಳೆ ಭೀಕರವಾಗಿ ಸುರಿಯುತ್ತಿತ್ತು. ಪ್ರಿಯಾಳ ಕಾಲು ಕೆಸರಿನಿಂದ ಜಾರುತ್ತಿತ್ತು. ಅರುಣ್, ದಯವಿಟ್ಟು ನನ್ನನ್ನು ಮನೆಯಿಂದ ಆಚೆ ತಳ್ಳಬೇಡಿ ಎಂದು ಬೇಡಿಕೊಂಡಳು. ಆಗ ಅರುಣ್ ಬಾಗಿಲು ಮುಚ್ಚಿದನು. ಆ ಶಬ್ದ ಪ್ರಿಯಾಳ ಬದುಕಿನ ಅತ್ಯಂತ ಭಾರವಾದ ಶಬ್ದವಾಗಿತ್ತು. ಅವಳು ಕೆಲವು ಕ್ಷಣ ಮಳೆಯಲ್ಲೇ ನಿಂತಿದ್ದಳು. ಸೀರೆ ನೆನೆದು ದೇಹಕ್ಕೆ ಅಂಟಿಕೊಂಡಿತ್ತು. ಕುಂಕುಮ ಕರಗಿ ಕೆಳಗೆ ಹರಿಯುತ್ತಿತ್ತು. ಕೈಗಳು ನಡುಗುತ್ತಿದ್ದವು. ಆದರೆ ನಿಧಾನವಾಗಿ ಅವಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಆಕಾಶದ ಕಡೆ ನೋಡಿದಳು. ನಾನು ಮನಸ್ಸುನಲ್ಲ, ಒಂದು ದಿನ ಇದನ್ನೆಲ್ಲ ನಾನು ಸಾಬೀತುಪಡಿಸುತ್ತೇನೆ ಎಂದು. ಆ ಕ್ಷಣದಲ್ಲಿ ಹೊಸ ಪ್ರಿಯಾ ಹುಟ್ಟಿದಳು. ಮುಂದಿನ ದಿನ ಬೆಳಗ್ಗೆ ಪ್ರಿಯಾ ಬಸ್ ನಿಲ್ದಾಣದ ಒಡೆದ ಬೆಂಚಿನ ಮೇಲೆ ಕುಳಿತಿದ್ದಳು. ಬಸ್ ನಗರಕ್ಕೆ ಹೊರಟಾಗ ಅವಳು ಕಿಟಕಿಯ ಪಕ್ಕ ಕುಳಿತಳು. ಊರು ನಿಧಾನವಾಗಿ ಹಿಂದೆ ಸರಿಯುತ್ತಿತ್ತು. ಆದರೆ ಅವಳ ಕಣ್ಣುಗಳು ಆ ಮನೆಯನ್ನೇ ಹುಡುಕುತ್ತಿದ್ದವು. ಬಹುಶಃ ಅರುಣ್ ಬರುತ್ತಾನೆ, ನನ್ನನ್ನು ಹಿಂತಿರುಗಿ ಬಾ ಎಂದು ಕರೆಯುತ್ತಾನೆ ಎಂದು ಅಂದುಕೊಂಡಿದ್ದಳು. ಆದರೆ ಯಾರೂ ಬರಲಿಲ್ಲ. ಬಸ್ ಮುಂದೆ ಸಾಗಿತು. ನಗರ ಅವಳಿಗೆ ಭಯ ಹುಟ್ಟಿಸಿತು. ಜನಸಂದಣಿ, ಹಾರ್ನ್ ಶಬ್ದಗಳು, ಅಪರಿಚಿತ ಮುಖಗಳು. ಯಾರಿಗೂ ಅವಳ ನೋವು ಗೊತ್ತಿರಲಿಲ್ಲ. ಪ್ರಿಯಾ ಅವಳ ತಾಯಿಯ ಮನೆಗೆ ಹೋದಳು. ತಾಯಿ ಬಾಗಿಲು ತೆರೆದ ತಕ್ಷಣ ಮಗಳನ್ನು ನೋಡಿ ಅಪ್ಪಿಕೊಂಡಳು. ಮಗಳೇ, ಆ ಅಪ್ಪುಗೆಯಲ್ಲಿ ಮಾತ್ರ ಇನ್ನೂ ಮನೆತನ ಉಳಿದಿತ್ತು. ಆದರೆ ನಿಧಾನವಾಗಿ ಹೇಳಿದರು, ಸಮಾಜ ಪ್ರಶ್ನೆ ಮಾಡುತ್ತದೆ ಪ್ರಿಯಾ. ಮದುವೆಯಾದ ಹೆಣ್ಣು ಮನೆಗೆ ಬಂದ್ರೆ ಜನ ಮಾತಾಡ್ತಾರೆ. ಆ ಮಾತು ಕೇಳಿ ಪ್ರಿಯಾ ನಿಶಬ್ದಳಾದಳು. ಅವಳು ಅರ್ಥ ಮಾಡಿಕೊಂಡಳು, ಈ ಜಗತ್ತಿನಲ್ಲಿ ದುಃಖಕ್ಕಿಂತ ದೊಡ್ಡ ಭಯ ಜನ ಏನು ಹೇಳುತ್ತಾರೆ ಎಂಬುದು. ಮುಂದಿನ ದಿನ ಅವಳು ಒಂದು ಚಿಕ್ಕ ಬಾಡಿಗೆ ಮನೆಗೆ ಹೋದಳು.
ಒಳಗೆ ಹಳೆಯ ಫ್ಯಾನ್ ಇತ್ತು. ಒಂದು ಮೂಲೆಯಲ್ಲಿ ಚಿಕ್ಕ ಹಾಸಿಗೆ, ಮತ್ತೊಂದು ಮೂಲೆಯಲ್ಲಿ ಹಳೆಯ ಮೇಜು. ಇದೇ ಅವಳ ಹೊಸ ಜೀವನ. ಮೊದಲ ರಾತ್ರಿ ಅವಳು ಹಸುವಿನಿಂದ ಮಲಗಿದಳು. ಆದರೂ ತನ್ನೊಳಗೆ ಒಂದು ಮಾತು ಮತ್ತೆ ಮತ್ತೆ ಕೇಳಿಸುತ್ತಿತ್ತು, ನಾನು ಸೋಲಬಾರದು ಎಂದು. ಕೆಲ ದಿನಗಳ ನಂತರ ಅವಳಿಗೆ ಟ್ಯೂಷನ್ ಸೆಂಟರ್ನಲ್ಲಿ ಕೆಲಸ ಸಿಕ್ಕಿತು. ತಿಂಗಳಿಗೆ 3,000. ಮಕ್ಕಳಿಗೆ ಕನ್ನಡ, ಸಮಾಜಶಾಸ್ತ್ರ ಕಲಿಸುತ್ತಿದ್ದಳು. ಮಕ್ಕಳು ಅವಳನ್ನು ಇಷ್ಟಪಟ್ಟರು, ಏಕೆಂದರೆ ಅವಳ ಪುಸ್ತಕ ಮಾತ್ರ ಕಲಿಸುತ್ತಿರಲಿಲ್ಲ, ಜೀವನದ ಪಾಠವನ್ನು ಕಲಿಸುತ್ತಿದ್ದಳು. ಒಂದು ದಿನ ಒಬ್ಬ ಹುಡುಗಿ ಕೇಳಿದಳು, ಮೇಡಮ್, ಜನ ಕೆಟ್ಟದಾಗಿ ಮಾತಾಡಿದ್ರೆ ಏನು ಮಾಡಬೇಕು ಅಂತ. ಆಗ ಪ್ರಿಯಾ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ನಗುತ್ತಾ ಹೇಳಿದಳು, ನೀನು ಯಾರು ಅಂತ ನಿನಗೆ ಗೊತ್ತಿದ್ದರೆ ಜಗತ್ತಿನ ಮಾತು ದುರ್ಬಲವಾಗಿ ಬಿಡುತ್ತದೆ. ಈ ಮಾತು ಹೇಳುವಾಗ ಅವಳ ಕಣ್ಣುಗಳು ಒದ್ದೆಯಾದವು. ಒಂದು ಸಂಜೆ ಕೋಚಿಂಗ್ ಸೆಂಟರ್ ಗೋಡೆಯ ಮೇಲೆ ಅಂಟಿಸಿದ ಪೋಸ್ಟರ್ ಅವಳ ಕಣ್ಣಿಗೆ ಬಿತ್ತು. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಅವಳು ಕೆಲವು ಕ್ಷಣ ಅದನ್ನೇ ನೋಡುತ್ತಾ ನಿಂತಳು. ಕಾಲೇಜಿನ ವಿಶ್ವನಾಥ್ ಸಾರ್ ಮಾತು ನೆನಪಾಯಿತು, ಪ್ರಿಯಾ, ನೀನು IAS ಆಗಬೇಕು ಎಂದು. ಆ ರಾತ್ರಿ ಪ್ರಿಯಾ ನಿದ್ದೆ ಮಾಡಲಿಲ್ಲ. ಮಳೆ, ಮುಚ್ಚಿದ ಬಾಗಿಲು, ಅವಮಾನ ಎಲ್ಲವೂ ಅವಳಿಗೆ ನೆನಪಾಯಿತು. ಅವಳು ತಕ್ಷಣ ಡೈರಿಯನ್ನು ತೆರೆದು ಬರೆಯಲಾರಂಭಿಸಿದಳು. ಒಂದು ದಿನ ನಾನು ಅಧಿಕಾರಿಯಾಗುತ್ತೇನೆ ಎಂದು. ಆ ಕ್ಷಣದಿಂದ ಅವಳ ಬದುಕು ಬದಲಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು ಪತ್ರಿಕೆ ಓದುವುದು, ಹಗಲು ಕೆಲಸ ಮಾಡುವುದು, ಮತ್ತೆ ರಾತ್ರಿ ಓದುವುದು. ವಿದ್ಯುತ್ ಹೋದರೆ ಮೂಂಬತ್ತಿ ಬೆಳಕಿನಿಂದ ಓದುವುದು. ಹಸಿವಿದ್ದರೂ ಪುಸ್ತಕ ಮುಚ್ಚದೆ ಓದುತ್ತಿದ್ದಳು. ಬೇಸಿಗೆಯಲ್ಲಿ ಬೆವರು ಕಾಗದದ ಮೇಲೆ ಬೀಳುತ್ತಿತ್ತು. ಆದರೂ ಅವಳು ಓದುವುದನ್ನು ನಿಲ್ಲಿಸಿರಲಿಲ್ಲ, ಏಕೆಂದರೆ ಈಗ ಪ್ರಿಯಾ ಅವಳ ಕನಸಿಗಾಗಿ ಮಾತ್ರ ಓದುತ್ತಿರಲಿಲ್ಲ, ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದಳು. ಮೊದಲ ಪ್ರಯತ್ನದಲ್ಲಿ ಅವಳು ವಿಫಲಳಾದಳು. ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ. ಆ ರಾತ್ರಿ ಅವಳು ಮೌನವಾಗಿ ಕುಳಿತುಕೊಂಡಳು. ಕೈಗಳು ನಡುಗುತ್ತಿದ್ದವು. ಬಹುಶಃ ಅವರು ಸರಿಯೇ ಹೇಳಿದ್ರು ಎಂಬ ಆಲೋಚನೆ ಕೆಲವು ಕ್ಷಣ ಮನಸ್ಸಿಗೆ ಬಂತು. ಆದರೆ ತಕ್ಷಣ ಅವಳು ಕನ್ನಡಿಯಲ್ಲಿ ತನ್ನನ್ನೇ ತಾನು ನೋಡಿಕೊಂಡಳು. ಇಲ್ಲ, ನಾನು ಮತ್ತೆ ಎದ್ದೇಳುತ್ತೇನೆ, ಸೋಲು ನನ್ನ ಅಂತ್ಯ ಅಲ್ಲ ಎಂದು. ಎರಡನೇ ಪ್ರಯತ್ನದಲ್ಲಿ ಅವಳು ಬದಲಾಗಿದ್ದಳು. ಈಗ ಅವಳು ಭಯದಿಂದ ಓದುತ್ತಿರಲಿಲ್ಲ, ನಂಬಿಕೆಯಿಂದ ಓದುತ್ತಿದ್ದಳು. ಇಂಟರ್ವ್ಯೂ ದಿನ ಬೋರ್ಡ್ ಸದಸ್ಯ ಕೇಳಿದ, ನಿಮ್ಮ ಜೀವನದ ದೊಡ್ಡ ಪಾಠ ಏನು ಎಂದು. ಪ್ರಿಯಾ ನಿಧಾನವಾಗಿ ಉತ್ತರಿಸಿದಳು, ಒಬ್ಬ ಮಹಿಳೆಯನ್ನು ದುರ್ಬಲ ಎಂದು ಭಾವಿಸುವ ಸಮಾಜವೇ ದುರ್ಬಲ ಸಮಾಜ ಸರ್ ಎಂದು. ಆಗ ಕೊಠಡಿಯಲ್ಲಿ ಮೌನ ಆವರಿಸಿತು. ಅವಳ ಧ್ವನಿಯಲ್ಲಿ ನೋವು ಇತ್ತು, ಆದರೆ ಅದಕ್ಕಿಂತ ಹೆಚ್ಚು ಶಕ್ತಿ ಇತ್ತು. ಫಲಿತಾಂಶದ ದಿನ ಸ್ಕ್ರೀನ್ ಮೇಲೆ ಹೊಳೆಯುತ್ತಿತ್ತು, ಪ್ರಿಯಾ ಶರ್ಮಾ 14ನೇ ರ್ಯಾಂಕ್ ಎಂದು. ಆಗ ಪ್ರಿಯಾ ಕಣ್ಣೀರು ಹಾಕಿದಳು. ಅದು ಸೋಲಿನ ಕಣ್ಣೀರು ಅಲ್ಲ, ಸ್ವಾಭಿಮಾನ ಮರಳಿ ಬಂದ ಕ್ಷಣದ ಕಣ್ಣೀರು. ಈ ಸುದ್ದಿ ಊರಿಗೆ ತಲುಪಿದಾಗ ಚಾವಡಿಯಲ್ಲಿ ಕುಳಿತಿದ್ದವರು ಬೆಚ್ಚಿ ಬಿದ್ದರು. ಅವಳೇನಾ, ಅದೇ ಪ್ರಿಯಾನಾ ಎಂದು. ಅರುಣ್ನ ಕೈಯಿಂದ ಚಹಾ ಕಪ್ ಕೆಳಗೆ ಬಿತ್ತು. ಅವನು ಮೌನವಾಗಿ ಕುಳಿತ. ತಾನು ಮನಹೂಸ್ ಎಂದ ಹೆಂಗಸು ಈಗ ಜಿಲ್ಲಾಧಿಕಾರಿಯಾಗಿದ್ದಾಳೆ. ಕೆಲ ತಿಂಗಳ ನಂತರ ಸರ್ಕಾರಿ ವಾಹನ ಊರಿನೊಳಗೆ ಪ್ರವೇಶಿಸಿತು. ಜನರು ಓಡಿ ಹೋದರು. ಬಿಳಿ ಉಡುಪಿನಲ್ಲಿ ಪ್ರಿಯಾ ಕಾರಿನಿಂದ ಇಳಿದಳು. ಅವಳ ನಡೆಯಲ್ಲಿ ಆತ್ಮವಿಶ್ವಾಸವಿತ್ತು, ಕಣ್ಣುಗಳಲ್ಲಿ ಶಾಂತಿ ಇತ್ತು. ಆದರೆ ಹೃದಯದಲ್ಲಿ ಹಳೆಯ ಗಾಯಗಳ ಗುರುತು ಇನ್ನೂ ಇತ್ತು. ಅವಳು ಮಹಿಳೆಯರ ಸಮಸ್ಯೆ ಕೇಳಿದಳು. ಮೂಢನಂಬಿಕೆಗಳಿಂದ ನರಳುತ್ತಿದ್ದ ಮನೆಗಳಿಗೆ ಭೇಟಿ ಕೊಟ್ಟಳು. ನಂತರ ಅವಳು ತನ್ನ ಹಳೆಯ ಮನೆಯ ಮುಂದೆ ನಿಂತಳು. ಅರುಣ್ ಹೊರಗೆ ಬಂದ. ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸುತ್ತಿತ್ತು. ನನ್ನಿಂದ ತಪ್ಪಾಯಿತು ಪ್ರಿಯಾ, ನನ್ನನ್ನು ಕ್ಷಮಿಸು ಎಂದು ಕೇಳಿದನು. ಆಗ ಪ್ರಿಯಾ ಅವನ ಕಡೆ ಶಾಂತವಾಗಿ ನೋಡಿದಳು. ತಪ್ಪು ಅಜಾಗರೂಕತೆಯಿಂದ ಆಗುತ್ತದೆ ಅರುಣ. ಆ ರಾತ್ರಿ ನೀನು ನಿರ್ಧಾರ ತೆಗೆದುಕೊಂಡೆ ಎಂದು. ಆಗ ಅರುಣ ತಲೆ ತಗ್ಗಿಸಿದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನಾನು ಇಲ್ಲಿ ಪ್ರತೀಕಾರಕ್ಕೆ ಬಂದಿಲ್ಲ ಅರುಣ. ಈ ಊರಿನ ಹೆಣ್ಣು ಮಕ್ಕಳು ನನ್ನಂತಾಗಬಾರದು ಎಂದು ಬಂದಿದ್ದೇನೆ. ಆ ದಿನದಿಂದ ಊರಲ್ಲಿ ಬದಲಾವಣೆ ಆರಂಭವಾಯಿತು. ಮಹಿಳಾ ಉದ್ಯೋಗ ಕೇಂದ್ರ, ಶಿಕ್ಷಣ ಯೋಜನೆ, ಅಂಧನಂಬಿಕೆ ವಿರೋಧಿ ಸಭೆಗಳು. ಜನ ನಿಧಾನವಾಗಿ ಬದಲಾಗತೊಡಗಿದರು. ಒಂದು ದಿನ ಸಭೆಯಲ್ಲಿ ಪ್ರಿಯಾ ವೇದಿಕೆಯ ಮೇಲೆ ನಿಂತು ಹೇಳಿದಳು, ಹೆಣ್ಣು ಮನಹೂಸ್ ಅಲ್ಲ, ಅವಳನ್ನು ಅರ್ಥ ಮಾಡಿಕೊಳ್ಳದ ಆಲೋಚನೆ ಮನಹೂಸ್. ಈ ಬಾರಿ ಇಡೀ ಊರೇ ಅವಳಿಗೆ ಚಪ್ಪಾಳಿ ಹೊಡೆದಿತು.
ಅದೇ ಕೈಗಳು ಒಮ್ಮೆ ಅವಳನ್ನು ತಳ್ಳಿ ಹಾಕಿದ ಕೈಗಳು. ಸಂಜೆ ಕಾರು ಊರನ್ನು ಬಿಟ್ಟು ಹೊರಟಾಗ ಸಹಾಯಕ ರಮೇಶ್ ಕೇಳಿದ, ಮೇಡಮ್, ನಿಮಗೆ ಈಗ ಸಂತೋಷ ಇದೆಯಾ ಎಂದು. ಪ್ರಿಯಾ ಕಿಟಕಿಯಿಂದ ಹೊರಗೆ ನೋಡಿದಳು. ಸೂರ್ಯಾಸ್ತದ ಬೆಳಕು ಹೊಲಗಳ ಮೇಲೆ ಹರಡುತ್ತಿತ್ತು. ಅವಳು ನಿಧಾನವಾಗಿ ನಗುತ್ತಾ ಹೇಳಿದಳು, ಜೀವನ ನನ್ನಿಂದ ತುಂಬಾ ಕಸಿದುಕೊಂಡಿದೆ, ಆದರೆ ಒಂದು ದೊಡ್ಡ ಉಡುಗೊರೆ ಕೊಟ್ಟಿದೆ, ನನ್ನ ಗುರುತು ಎಂದು. ಮುರಿದು ಮತ್ತೆ ನಿರ್ಮಾಣವಾದ ಜಗತ್ತಿಗೆ ಉತ್ತರವಾದ ಪ್ರಿಯಾ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.